ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಬನಶಂಕರಿ 68 4th ಬ್ಲಾಕು 20/30 BDA ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರ್ ಇರುತ್ತೆ. ತ್ರಿಪ್ಲೆಕ್ಸ್ ಮನೆ, ಟೋಟಲ್ 4 ಬೆಡ್ರೂಮ್ಗಳಿರುತ್ತೆ. ಯಾರೆಲ್ಲ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ತಿರ ನೋಡ್ತಾ ಇದ್ದೀರಾ, ಕೆಂಗೇರಿ, ಆರ್ ಆರ್ ನಗರ, ಬನಶಂಕರಿ, ಕನಕಪುರ ಮೇನ್ ರೋಡ್ಗೆ ಹತ್ತಿರ ಇರುವಂಥ ಮನೆ ನೋಡ್ತಾ ಇದ್ದೀರಾ, ಅವರಿಗೆ ಹೇಳಿ ಮಾಡಿಸಿರುವಂಥ ಮನೆ ಇದು. ಫುಲ್ ಎಕ್ಸುರಿ ಲ್ಯಾವಿಶ್ ಆಗಿ ಮಾಡಿಕೊಟ್ಟಿದ್ದಾರೆ. ಈ ಮನೆ ಪ್ರೈಸು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಮನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನೋಡಿ, ಇವತ್ತು ನಾನು ನಿಮಗೆ ಲೆಕ್ಸುರಿ ತ್ರಿಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ. ಇದು ಲೊಕೇಟ್ ಆಗಿರೋದು ಬನಶಂಕರಿ 68 4th ಬ್ಲಾಕು. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ, ಎಷ್ಟು ಕೂಲಾಗಿ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಫ್ರಂಟ್ ಎಲಿವೇಷನ್ ಅಂತಲೇ ಹೇಳ್ಬೋದು. ಓಕೆ, 4 ಫೋಲ್ಡಬಲ್ಲು CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಗೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ ಕೊಟ್ಟಿರುವಂಥದ್ದು. ಮನೆ ಓನರ್ ಹೆಸರು ತಮ್ಮೇಗೌಡ ಅಂತ. ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರಿಗೆ ನೀವು ಫೋನ್ ಮಾಡಿ ಈ ಮನೆ ಬಗ್ಗೆ ಡಿಸ್ಕಷನ್ ಮಾಡಬಹುದು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ಸ್ಮಾರ್ಟ್ ಮಾರ್ಬಲ್ಸು ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಸ್ಟ್ರೆಚರ್ ಪೇಂಟಿಂಗು CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಸೇಫ್ಟಿ ವೈಸು ಮತ್ತು ಸ್ಮಾರ್ಟ್ ಮಾರ್ಬಲ್ಸ್ ಎಲ್ಲ ನಿಮಗೆ ನೋಡ್ತಾ ಇದ್ದೀರಾ. ಸ್ಪಾಟ್ ಲೈಟ್ ಆಗಲಿ, ಮನೆ ಸ್ಟ್ರೆಚರ್ ಪೇಂಟಿಂಗ್ ಆಗಲಿ, ಪೇಂಟಿಂಗ್ ಕಲರ್ ಚೂಸಿಂಗ್ ಆಗಲಿ ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ರಸ್ತೆ ಬಗ್ಗೆ ಹೇಳ್ತೀನಿ. 30ರಿಂದ 35 ಅಡಿ ವೈಡಾಗಿ ಬರುತ್ತೆ ನಿಮಗೆ. ಈ ಮನೆ ಬಗ್ಗೆ ಪ್ರೈಸ್ ಆಗಲಿ, ಲೊಕೇಶನ್ ಹತ್ತಿರ ಏನಿದೆ ಅಂತ ಟಾಪ್ ಫ್ಲೋರಲ್ಲಿ ಹೋಗಿ ಹೇಳ್ಕೊಡ್ತೀನಿ. ವೀಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಮನೆ ಹೆಸರು ಬರೋದಕ್ಕೆ ಅಥವಾ ವೆಲ್ಕಮ್ ಬೋರ್ಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮನೆ, ಕೊನೆವರೆಗೂ ನೋಡ್ತಾನೆ ಇರಿ. ಸಖತ್ತಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ನಾನು ವಾಕಿಂಗ್ ಗೇಟಿಂದ ಬಂದಿದ್ದೀನಿ. ಫ್ಲೋರಿಂಗ್ ಬಂದು ನಿಮಗೆ 1/1 ಸೆರಾಮಿಕ್ ಟೈಲ್ಸ್ನ ಕೊಟ್ಟಿರೋದು. ವಾವ್, ಪ್ಯಾಟರ್ನ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಹಾಗೆ ರೈಟ್ ಸೈಡಿಗೆ ಕನ್ವರ್ಟ್ ಮಾಡ್ತೀನಿ ನೋಡಿ. ಆಲ್ರೆಡಿ ನಿಮಗೆ ಕಾವೇರಿ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ನೀರು ಬರ್ತಾ ಇದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಕೂಡ ಇನ್ಸ್ಟಾಲ್ ಆಗಿದೆ. ಬಿಲ್ಡಿಂಗ್ ಅಸೆಸ್ಮೆಂಟ್ ಫುಲ್ ಆಗಿದೆ. ಆಲ್ರೆಡಿ ರೆಡಿ ಟು ರಿಜಿಸ್ಟರ್. ಇದು ವಾಲ್ ಕ್ಲೈಂಡಿಂಗು ಸ್ಮಾರ್ಟ್ ಮಾರ್ಬಲ್ಸೇ ಕೊಟ್ಟಿದ್ದಾರೆ. ವೆಟ್ರಿಫೈ ಟೈಲ್ಸ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ಸ್ ಇದೆಲ್ಲ. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸೇ ಆಗಿಲ್ಲ ಈ ಮನೆಗೆ, ಆ ಥರ ಇದೆ. ಓವರ್ ಹೆಡ್ ವಾಟರ್ ಕೊಟ್ಟಿದ್ದಾರೆ. ಯಾರೂ ಕೊಡಲ್ಲ ಪಾರ್ಕಿಂಗಲ್ಲಿ. ನೀವೇನಾದರೂ ಇಟ್ಕೋಬೋದು ಈ ಫ್ಲೋರಲ್ಲಿ ಇದ್ದರೆ. 2 ಕಾರ್ನ ನಿಲ್ಲಿಸ್ಕೊಳ್ಳೋ ಥರ ನಿಮಗೆ ಒಂದು ಪಾರ್ಕಿಂಗ್ ಲೇಔಟ್ನ ಮಾಡಿಕೊಟ್ಟಿದ್ದಾರೆ. ಪಕ್ಕಾ ವಾಸ್ತು ಬರುತ್ತೆ. ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್, 20-30ಕ್ಕೆ 20/30 BDA ಇದು ಪಾರ್ಕಿಂಗ್. ಆಯಿತಾ? ಇಲ್ಲಿ ಪಕ್ಕ ವಾಸ್ತು ಪ್ರಕಾರ ನಾರ್ತ್ ಈಸ್ಟಿಗೆ ನಮಗೆ ಬೋರ್ವೆಲ್ ಆ್ಯಂಡ್ ಸಂಪ್ ಹಾಕಿದ್ದಾರೆ. ವೆಂಟಿಲೇಷನ್ಗೆ ಹಿಂದ್ಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಓಡಾಡೋದಕ್ಕೆ MS ಡೋರ್ ಹಾಕಿದ್ದಾರೆ. ಅಲ್ಲೂ ಕೂಡ ನಿಮಗೆ ಸೇಫ್ಟಿ MS ರೀಲಿಂಗ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆಯಿಂದ ಕೂಡ ಯಾರೂ ಬರಬಾರ್ದು ಅನ್ನೋ ಕಾರಣಕ್ಕೆ ನೋಡಿ. ಕಾಂಪ್ರಮೈಸ್ ಆಗಿಲ್ಲ ಈ ಮನೆಗೆ, ಡೌಟೇ ಇಲ್ಲ. ವಾಲ್ ಮೌಂಟ್ ಕಮೋಡು ನಿಮಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ಕೊಟ್ಟಿದ್ದಾರೆ. ಇದು ಕೆಳಗಡೆ ಬಾತ್ರೂಮೇ ಮಾಡಿಕೊಟ್ಟಿದ್ದಾರೆ. ಶವರ್ ಪಾಯಿಂಟ್ ಎಲ್ಲ ಇದೆ. 2/4 ವೆಟ್ರಿಫೈಟೆಡ್ ವಾಲ್ ಕ್ಲೈಂಡಿಂಗು. ಹಾಗೆ ಶೂ ರ್ಯಾಕು, ಕಾರು ಏನಾದರೂ ತೊಳೆಯೋದಕ್ಕೆ ಅಲ್ಲಿ ಲಿಕ್ವಿಡ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅದು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಶೂ ರ್ಯಾಕ್ನ ಮಾಡಿಕೊಟ್ಟಿರುವಂಥದ್ದು. ಗ್ಯಾಸ್ ಪ್ರಾವಿಷನ್ನು ಅಥವಾ ಸ್ಟೋರೇಜು UPS ಪಾಯಿಂಟ್ ಮೇಲಿದೆ. ಇಲ್ಲಿ ಗ್ಯಾಸು 4ರಿಂದ 6 ಇಟ್ಕೊಬಿಡುತ್ತೆ ಆರಾಮಾಗಿ, ಎಷ್ಟು ದೊಡ್ಡದಾಗಿದೆ. ಇದೊಂದು ಫುಲ್ ಪಾರ್ಕಿಂಗ್ ಲೇಔಟು. ಫಿನಿಶಿಂಗು ಹೊರಡಿಲ್ಲ, ಚೆನ್ನಾಗಿದೆ. ಸ್ಟೇರ್ ಕೇಸ್ ನೋಡಿ, 304 ಗೇಜ್ SS ರೇಲಿಂಗ್ಸು, 4.5 ಹೈಟು ಇರುವಂತಹ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಲುಕ್ ನೋಡಿ. ಆಯಿತಾ ಗೆಳೆಯರೆ? ಈಗ ಇಲ್ಲಿ 4.5 ಅಡಿ ವೈಡಾಗಿರುವಂತಹ ಸ್ಟೇರ್ ಕೇಸು. ಎಷ್ಟೇ ದೊಡ್ಡ ಗಾತ್ರದಲ್ಲಿರುವಂಥ ವಸ್ತುಗಳು ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ. ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ಸ್, ವೆಟ್ರಿಫೈ ಟೈಲ್ಸ್ ಅಲ್ಲ, ಸ್ಮಾರ್ಟ್ ಮಾರ್ಬಲ್ಲು ವಿತ್ ಬಾರ್ಡರ್ನ ಕೊಟ್ಟಿದ್ದಾರೆ. ಹ್ಯಾಂಡ್ ಡ್ರೈವರ್ ಎಲ್ಲ ಇಲ್ಲಿ ನಿಮಗೆ SS ರೇಲಿಂಗ್ಸ್ ಸಿಗುತ್ತೆ. ಪಕ್ಕ ಸೇಫ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ SS ಕೊಟ್ಟಿದ್ದಾರೆ ಗುರು. MS ಕೊಡ್ತಾರೆ ಎಲ್ಲರೂ ನೋಡಿ. SS ರೇಲಿಂಗ್ಸ್ 304 ಗೇಜಿಂದು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಗ್ರೇಟ್. ಮೇಲಿಂದ ಕೆಳಗಡೆ ನಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಈ ಥರ ಕ್ವಾಲಿಟಿ ಕೊಡ್ತಾರಾ ಅಂತ ಅನಿಸುತ್ತೆ ಒಂದೊಂದು ಸಲ.
ನೋಡಿ ಮೇನ್ ಡೋರು ನಮಗೆ ಈಸ್ಟ್ ಫೇಸು 8 ಇಂಚಸ್ ವಾಸ್ಕಲ್ಲು, ಪಾಲಿಶ್ ಇನ್ನೊಂದು ಕೊಟ್ಟು ಪೆಂಡಿಂಗ್ ಇದೆ. ಡೋರ್ ನೋಡಿ, ಈ ಥರ ಪ್ಯಾಟ್ರನ್ ನೀವು ಯಾವ ಮನೆಯಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ ಡೋರು. ಈಗ ಹಾಲ್ ತೋರಿಸ್ತೀನಿ. ಮನೆ ಪ್ಯಾಟ್ರನ್ ಆಲ್ಮೋಸ್ಟ್ ಎಲ್ಲರದ್ದು ಸೇಮ್ ಇರುತ್ತೆ, ಬಟ್ ಕ್ವಾಲಿಟಿ ಏನಿದೆ ಅಲ್ವಾ ಈ ಮನೆಯಲ್ಲಿ ಜಾಸ್ತಿನೇ ಇದೆ. ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ವೆಂಟಿಲೇಷನ್ಗೆ 7x7 ಇರುವಂತಹ ಬಿಗ್ ವಿಂಡೋ ಕೊಟ್ಟಿದ್ದಾರೆ ವಿತ್ ಕರ್ಟನ್ ರಾಡು. ಮೇಲ್ಗಡೆ PVC ರ್ಯಾಫ್ಟರ್, POP ಫಾಲ್ ಸೀಲಿಂಗ್ ಆ್ಯಂಡ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ನಾನು ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. TV ಕ್ಯಾಬಿನೆಟು ವಾಲ್ ಮೌಂಟ್ ಆಗಿರುತ್ತೆ. ಅದೆಲ್ಲ ನಿಮಗೆ ಮ್ಯಾಟ್ ಫಿನಿಶಿಂಗ್ ಇಂಟೀರಿಯರ್ ವರ್ಕು, ರ್ಯಾಫ್ಟರ್ ಎಲ್ಲ ನಿಮಗದು PVC ರ್ಯಾಫ್ಟರ್. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಈ ವಿಂಡೋದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ವಾವ್ ಗುರು, ಮನೆ ನಿಜಲ್ಲೂ ತುಂಬ ಚೆನ್ನಾಗಿದೆ, ಹೊಗಳೋದಕ್ಕಾಗೋದಿಲ್ಲ. ಪ್ಲೀಸ್ ಒಂದು ಸಲ ಬಂದು ಡೈರೆಕ್ಟಾಗಿ ನೋಡಿ ಅಥವಾ ಕಾಲ್ ಮಾಡಿ ಮಾತಾಡಿ. ಇದು ಸ್ಟೋರೇಜ್, ಇದು ತಲೆಗೆ ಅಟ್ಟಿಬಾರ್ದು ಅನ್ನೋ ಕಾರಣಕ್ಕೆ ಹೇಳಿ ಅಲ್ಲಿ ಯೂಸ್ ಆಗುತ್ತೆ ಜಾಗ ಅಂಥೇಳಿ ಅವರು ಒಂದು ಬಾಕ್ಸ್ ಥರ ಮಾಡಿ ಸ್ಟೋರ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ವಾವ್ ಓಕೆ, ಇದಾಯಿತು. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ರೂಮು ನೋಡಿ, ಎಷ್ಟು ಚೆನ್ನಾಗಿದೆ ಮನೆ. ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ರ್ಯಾಫ್ಟರ್, ಹಿಚ್ಚಿಂಗ್ ಗ್ಲಾಸು, ಟೀ ಕುಡ್ಡು ಫ್ರೇಮು ಪೂಜಾ ರೂಮ್ಗೆ ಕೊಟ್ಟಿದ್ದಾರೆ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು. ಸ್ಮಾರ್ಟ್ ಮಾರ್ಬಲ್, ಪೂಜಾ ಫೋಟೋ ಇಡೋದಕ್ಕೆ ಸ್ಲ್ಯಾಬು, ಸಾಮಗ್ರಿ ಎಲ್ಲ ಇಡೋದಕ್ಕೆ ಡ್ರಾಯರು, ಸ್ಮಾರ್ಟ್ ಮಾರ್ಬಲ್ಸ್ ವಾಲ್ ಕ್ಲೈಡಿಂಗ್. ಇಲ್ಲಿ ಇಂಟೀರಿಯರ್ ವರ್ಕ್ ಫಾಲ್ ಸೀಲಿಂಗ್ ಸಿಗುತ್ತೆ. ದಲ್ಲಿ ಈ ಥರ ಒಂದು ಕ್ವಾಲಿಟಿ ಕೊಡ್ತಾರ ಅನ್ನೋ ಥರ ಆಗುತ್ತೆ ನೋಡಿ. ಅಡುಗೆ ಮನೆ ಹೋಗೋದಕ್ಕೆ ಇಂಟೀರಿಯರ್ ವರ್ಕಲ್ಲಿ ಆರ್ಚ್ ಮಾಡಿದ್ದಾರೆ. ಒಂದು ಹಿಚ್ಚಿಂಗ್ ಗ್ಲಾಸ್ ಇದೆ. ಇದೊಂದು ಅಡುಗೆ ಮನೆ, ಫುಲ್ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಅಡುಗೆ ಮನೆ ಇದ್ದಾಗಿರುತ್ತೆ. ಎಲ್ ಶೇಪ್ ಸ್ಲ್ಯಾಬು, ಸಾಫ್ಟ್ ಕ್ಲೋಸ್ ಟ್ಯಾಂಟಮ್ ಬಾಕ್ಸ್ಗಳು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು ಮತ್ತು G ಪ್ರೊಫೈಲರು. ನಿಮಗೆ ಅಲ್ಲಿ ವಾಟರ್ ಪ್ಯೂರಿಫೈಗೆ ಮೇಲ್ಗಡೆ ಇಟ್ಕೋಬೋದು. ಸ್ವಿಚ್ ಪಾಯಿಂಟ್ ಎಲ್ಲ ಅಲ್ಲಿದೆ ನಿಮಗೆ. ಇಲ್ಲೂ ಕೂಡ ಪ್ಲಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಮೂಲೆಯಲ್ಲಿ ಅಗ್ನಿಮೂಲೆ ಗ್ಯಾಸ್ನ ಇಟ್ಕೋಬೋದು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಅಲ್ಲಿ ಅಡುಗೆ ಐಟಮ್ ಏನಾದರೂ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್, ಅದಕ್ಕೆ ಪ್ರೊಫೈಲ್ ಲೈಟ್ನ ಮಾಡಿಕೊಟ್ಟಿದ್ದಾರೆ. ಇದೊಂದು ಅಡುಗೆ ಮನೆ ಆಯಿತು. ಈ ಕಡೆ ಇನ್ನೂ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ಕವರ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಒಂದು ಯುಟಿಲಿಟಿ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿದಲ್ಲಿ ನಿಮಗೆ CNC ಕಟ್ಟಿಂಗು, MS ರೈಲಿಂಗ್, ಸೇಫ್ಟಿ ವೈಸ್ ಕೊಟ್ಟಿರುವಂಥದ್ದು. ನಿಮಗೆ ಅಲ್ಲಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಕಷ್ಟ ಆದರೆ ಇಲ್ಲಿ ಬೇಕಾದ್ರೆ ತೊಳಿಬೋದು. ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಡಿಶ್ ವಾಷರ್ ಎಲ್ಲ ಇದ್ದರೆ ಇಟ್ಕೋಬೋದು. ಬ್ಲ್ಯಾಕ್ ಪೇಂಟು, ಇನ್ಲೆಟು, ಔಟ್ಲೆಟ್ ಎಲ್ಲ ಇದೆ. ಇದೊಂದು ಯುಟಿಲಿಟಿ ಆಯಿತಾ. ಈಗ ಈ ಅಡುಗೆ ಮನೆ ಬಲಭಾಗದಲ್ಲಿ ತೋರಿಸ್ತೀನಿ ನೋಡಿ. ಮಿಕ್ಸರು, ಓವನ್ನು ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಫುಲ್ ಕೊಟ್ಟಿದ್ದಾರೆ. ಐಡಿಯಾ ಇದೆಯಾ? ಕೆಳಗಡೆ ನಿಮಗೆ ಡ್ರಾಯರು ಇದೆ. ಅಡುಗೆ ಸಾಮಾನುಗಳೆಲ್ಲ ನಾವು ಎಲ್ಲೂ ಕೂಡ ಇಟ್ಕೋಬೋದು. ಮೈಕ್ರೋವೇವ್ ಬೇಕಾದ್ರೆ ಇನ್ಬಿಲ್ಟ್ ಒಳಗಡೆ ಇಡೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗು. ಈಗ ಫ್ರಿಜ್ ಏನಾದರೂ ಇದ್ದರೆ ನಿಮಗೆ ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು ಅಥವಾ ಆ ಮೂಲೆಯಲ್ಲಿ ಬೇಕಾದ್ರೆ ಇಡ್ಬೋದು. ಈ ಸ್ಪೇಸನ್ನು ನೀವು ಡೈನಿಂಗ್ ಹಾಲ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಡೈನಿಂಗ್ ಹಾಲ್ ಏರಿಯಾ ಥರ ಕನ್ವರ್ಟ್ ಮಾಡ್ಕೋಬೋದು. ಅಡುಗೆ ಮನೆ, ಇದು ಮೈಕ್ರೋವೇವ್ ಎಲ್ಲ ಇಟ್ಕೊಳ್ಳೋದು. ಇದು ಕಾಮನ್ ಆಗಿ ಈ ಫ್ಲೋರ್ಗೆ ಒಂದು ಬಾತ್ರೂಮೇ ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಷ್ಟೇ ದೊಡ್ಡದಾಗಿ ಬೇಕಾದರೆ ನೀವು ಒಂದು ಡೈನಿಂಗ್ ಹಾಲ್ನ ಇಟ್ಕೋಬೋದು. ಇಲ್ಲೂ ಕೂಡ 4x4 ಇರುವಂತಹ ವೆಂಟಿಲೇಷನ್ಗೆ ವಿಂಡೋನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಟೀ ಕುಡ್ಡಿಂದು. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಸಮೇತ ಇರುತ್ತೆ. ಇದು ಗುರು ಕ್ವಾಲಿಟಿ ಅಂದರೆ. ವಾಲ್ ಪೇಂಟಿಂಗ್ ನನಗೆ ಹೇಳಕ್ಕೆ ಬರ್ತಿಲ್ಲ, ಬಟ್ ಅಲ್ಟಿಮೇಟು ಪೇಂಟಿಂಗ್ ಜಾಬು. ಕಲರ್ ಕಾಂಬಿನೇಷನ್ ಆಗಲಿ ಎಲ್ಲ. ಬಾತ್ರೂಮ್ಗಳು
ಎಲ್ಲ ಬಾತ್ರೂಮ್ಗಳಲ್ಲಿ ಕೂಡ ನಿಮಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗರ್ ಫಿಟ್ಟಿಂಗೇ ಸಿಗುತ್ತೆ. ದೊಡ್ಡದಾಗಿದೆ, ವೆಂಟಿಲೇಷನ್ಗೆಲ್ಲ ವಿಂಡೋ ಇದೆ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ನೋಡಿ, ಒಂದು ರೂಮ್ ಥರನೇ ಇದೆ. ನೀವು ಹೇಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಸರಿ, ಹಾಗಾದರೆ ಈ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು ಒಳ್ಳೆ ಕ್ರೀಮ್ ಇದ್ದಂಗಿದೆ. ಓಕೆ, ಕಿಚನ್ ರೂಮಿಂದ ನಿಮಗೆ ಒಂದು ಹಾಲ್ನ ಲುಕ್ಕು ನೋಡಿ. ಇದು ಸ್ಟೇರ್ ಕೇಸು. ಟೋಟಲ್ ನಿಮಗೆ 6.5 ಅಡಿ ಬರುತ್ತೆ. ಅದರಲ್ಲಿ ಹಾಫ್ ಕಟ್ ಮಾಡಿದರೆ 3.5 ಅಡಿ ಅಂತಲೇ ಹೇಳ್ಬೋದು. ಟೀಕ್ವುಡ್ ಪಿಲ್ಲರು SS ರೇಲಿಂಗ್ ಸಮೇತ ಕೊಟ್ಟಿದ್ದಾರೆ. ಚೈನ್ ಲಿಂಕ್ ಸ್ಟೇರ್ ಕೇಸಿಗೆ ಕೂಡ ಇಂಟೀರಿಯರ್ ವರ್ಕು ಲ್ಯಾಮಿನೇಷನ್ ಮಾಡಿ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿದೆ ಗುರು ಮನೆ. ಈಗ ನಾನು ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತೀನಿ ನೋಡಿ. ಓಕೆ, ಹಾಂ, ಟಾಪ್. ಈಗ ಬೆಡ್ರೂಮ್ ಇರೋ ಸ್ಥಳ ಕರ್ಕೊಂಡಿದ್ದೀನಿ. ಇಲ್ಲಿ ಇಂಟೀರಿಯರ್ ವರ್ಕ್ ನೀವು ಬೇರೆ ಮನೆಯಲ್ಲಿ ನೋಡಿರೋದಿಲ್ಲ. ಇಲ್ಲಿ ವರ್ಕ್ ಫ್ರಮ್ ಹೋಮು ಅಥವಾ ಸ್ಟಡಿ ಕ್ಯಾಬಿನೆಟ್ ಮಾಡಿದ್ದಾರೆ. ಮೇಲ್ಗಡೆ POP ಆ್ಯಂಡ್ PVC ಫಾಲ್ ಸೀಲಿಂಗು ವಿತ್ ಸ್ಪಾಟ್ಲೈಟು. 1 mm ಲ್ಯಾಮಿನೇಷನ್ ಇರುವಂತಹ ಇಂಟೀರಿಯರ್ ವರ್ಕ್ ಇದು. ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಇದ್ರಾಗೆಲ್ಲ. ಸ್ಟೇರ್ ಕೇಸ್ ಟೋಟಲ್ 4 ಬೆಡ್ರೂಮ್ ಬರುತ್ತೆ. ಫಸ್ಟ್ ಒಂದು ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಫಸ್ಟ್ ಬೆಡ್ರೂಮ್ ಯಾವುದೇ ಬೆಡ್ರೂಮ್ಗೆ ಕಾಟ್ಗಳಿಲ್ಲ. ಬಿಕಾಸ್ ಡಿಪೆಂಡ್ಸ್ ಆನ್ ನಿಮಗೆ ಬೇಕೇ ಬೇಕು ಅಂದರೆ ನಾವು ಸಿಟ್ಟಿಂಗಲ್ಲಿ ಕೂತ್ಕೊಂಡು ಮಾತಾಡೋಣ, ಕಾಟ್ ಮಾಡಿ ಕೊಡ್ತಾರೆ ನೋಡಿ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು. ಕಲರ್ ಕಾಂಬಿನೇಷನ್ ನೋಡಿ, ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಸು, ಅದಕ್ಕೆ ಮ್ಯಾಚ್ ಆಗೋ ಥರ ಇಂಟೀರಿಯರ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ ವಿತ್ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಇಟ್ಕೋಬೋದು. ವೆಂಟಿಲೇಷನ್ಗೆ 4x4 ಇರುವಂತಹ ಬಿಗ್ ವಿಂಡೋ ವಿತ್ ಕರ್ಟನ್ ರಾಡು. ಡ್ರೆಸ್ಸಿಂಗ್ ಕ್ಯಾಬಿನೆಟು ಅಲ್ಲಿ ಬರುತ್ತೆ ವಿತ್ ಬಾಲ್ಕನಿ. ಹಾಗೆ ಒಂದು TV ಕ್ಯಾಬಿನೆಟು. ಆ ಡೋರ್ ಹಿಂದ್ಗಡೆಗೆ ಅಟ್ಯಾಚಾಗಿ ಬಾತ್ರೂಮು. ಬಾಲ್ಕನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಾಲ್ಕನಿಗೆಲ್ಲ 2x4 ನೋ ಸ್ಮಾರ್ಟ್ ಮಾರ್ಬಲ್, ಸಾರಿ ಅದೇ ಬರುತ್ತೆ ಬರೀ ಸ್ಮಾರ್ಟ್ ಮಾರ್ಬಲ್ಸು. ಫ್ಲೋರಿಂಗು ಗ್ರ್ಯಾನೈಟು. 12 mm ಟಫನ್ ಗ್ಲಾಸು. ಏರಿಯಾ ನೋಡಿ ಫುಲ್ ಡೆವಲಪ್ ಆಗಿದೆ. ಇಲ್ಲಿಂದ ಸಿಲ್ಕ್ ಇನ್ಸ್ಟಿಟ್ಯೂಟು ಹತ್ತಿರ ಇದೆ. ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ. ಓಕೆನಾ, ಬಾತ್ರೂಮಿಗೆ ತೋರಿಸ್ಕೊಡ್ತೀನಿ. ಡೋರ್ ಹಿಂದ್ಗಡೆ ಇದೆ, ಹಿಡನ್ ಆಗಿ ಇರುತ್ತೆ, ಗೊತ್ತೇ ಆಗೋದಿಲ್ಲ. ವಾಲ್ ಮೌಂಟ್ ಬಾತ್ರೂಮು. ಫಿಟ್ಟಿಂಗ್ ಎಲ್ಲ ಜಾಗರ್ ಫಿಟ್ಟಿಂಗ್ ಸಿಗುತ್ತೆ. ಈ ಮನೆಗೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಅದು ಕೂಡ ಮಾಡಿ ಕೊಡ್ತಾರೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಫ್ಲೋರಿಂಗ್ ಸ್ಮಾರ್ಟ್ ಮಾರ್ಬಲ್ಲು. ವೆಂಟಿಲೇಷನ್ಗೆ 4x4 ಬಿಗ್ ವಿಂಡೋ, POP ಫಾಲ್ ಸೀಲಿಂಗು. ಮತ್ತು ಎಡಭಾಗದಲ್ಲಿ ಓಪನ್ ಡೋರ್ ವಾರ್ಡ್ರೋಬರು ನೋಡಿ. ಇದು ಎಲ್ಲ ಚಾಕ್ಲೇಟ್ ಕಲರಲ್ಲಿ ಇರೋದು ವಾರ್ಡ್ರೋಬರ್ಗಳು. ಅದು ಹಿಡನ್ ಬಾತ್ರೂಮು. ಓಪನ್ ಮಾಡಿದರೆ ಬಾತ್ರೂಮ್ ಹಿಂದ್ಗಡೆ ಇದೆ. ಓವರ್ ಹೆಡ್ ವಾರ್ಡ್ರೋಬರು ವಿತ್ ಕರ್ಟನ್ ರಾಡು, POP ಫಾಲ್ ಸೀಲಿಂಗು. ಈ ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು. ಇಷ್ಟು ನೀಟಾಗಿ ಯಾರೂ ಇಟ್ಕೊಳ್ಳಲ್ಲ ಮನೆ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಓಕೆ ನೋಡಿ, ವಾಕಿಂಗ್ ಬಾತ್ರೂಮ್ ಇದೆ ಇಲ್ಲಿ ಡೋರ್ ಹಿಂದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಇಂಟೀರಿಯರ್ ವರ್ಕ್ ಮಾತ್ರ ಫೈನಾಗಿ ಬಂದಿದೆ. ಹಾಗೆ ಇಲ್ಲಿ ಬಾತ್ರೂಮ್, ವಾಲ್ ಮೌಂಟ್ ಬಾತ್ರೂಮು. 2x4 ವೆಟ್ರೂ ಫೆಟಲ್ಸ್ ಟಾಪ್ ಟು ಬಾಟಮ್ ವಿತ್ ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಸರಿನಾ? ಈಗ ಇನ್ನೊಂದ್ಸಲ ಸುಮ್ಮನೆ ತೋರಿಸ್ತೀನಿ ನಿಮ್ಗೆ. ಅಲ್ಲಿದ್ದ ನಿಂತ್ಕೊಂಡು ಹಿಡನ್ ಬಾತ್ರೂಮ್ ಕಾಣಿಸ್ತೈತಲ್ಲ ಯಾವ ಥರ ಅಂತ ನೋಡಿ. ಈ ಥರ ಕಾಣಿಸುತ್ತೆ ಅಷ್ಟೇ.
2 ಬೆಡ್ರೂಮ್ ಆಯಿತು. ಈಗ ನೆಕ್ಸ್ಟು ಫ್ಲೋರ್ ಮೂವ್ ಆಗೋಣ. ನೆಕ್ಸ್ಟ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಇನ್ನೂ 2 ಇದೆ. ಮನೆ ಪ್ರೈಸು ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಎಷ್ಟಂತ ಹೇಳ್ತೀನಿ ಕೊನೆಯಲ್ಲಿ. ಈ ಥರ ಮನೆಗಳು ರೇರ್ ಸಿಗೋದು. ಕ್ವಾಲಿಟಿ ಆಗಲಿ ಫಿನಿಷಿಂಗ್ ಆಗಲಿ ತುಂಬಾ ಕಷ್ಟ ಸಿಗೋದು. ಹಾಂ, ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಬಟ್ಟೆ ಏನಾದ್ರು ಇಟ್ಕೊತೀರ ಅಂದರೆ ಅದಕ್ಕೆ ವಾರ್ಡ್ರೋಬರ್ ಇದೆ, ಓವರ್ ಹೆಡ್ ವಾರ್ಡ್ರೋಬರು, ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು, PVC POP ಫಾಲ್ ಸೀಲಿಂಗ್ ಇಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಟಾಪ್ ಟು ಬಾಟಮ್ ಈ ಥರ. ಲೆಫ್ಟಲ್ಲಿ 3ನೇ ಬೆಡ್ರೂಮ್. ಓಕೆ, ಆಪೋಸಿಟಿಗೆ ನೋಡ್ತಾ ಇದ್ದೀರಾ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಅದ್ರ ಪಕ್ಕದಲ್ಲಿ ಬಿಗ್ ವಿಂಡೋ, ಹಾಗೆ ಅದೇ ಪ್ಯಾಟ್ರನಲ್ಲಿ ವಾರ್ಡ್ರೋಬರು, ಫ್ಲೋರಿಂಗ್ ಸ್ಮಾರ್ಟ್ ಮಾರ್ಬಲ್ಲು, POP ಫಾಲ್ ಸೀಲಿಂಗು, TV ಕ್ಯಾಬಿನೆಟು, ಹಾಗೆ ಒಂದು ಬಾಲ್ಕನಿ, ಅಟ್ಯಾಚ್ ಆಗಿ ಬಾತ್ರೂಮ್, ಸ್ಮಾರ್ಟ್ ಮಾರ್ಬಲ್ ವಾಲ್ ಕ್ಲೈನಿಂಗು, ಟಫನ್ ಗ್ಲಾಸು ಈ ಥರ ಬರುತ್ತೆ. ಬಾತ್ರೂಮ್ ಹ್ಯಾಂಡ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ವಾಲ್ ಮೌಂಟ್ ಕಮೌಟ್ ಸಿಗುತ್ತೆ. ಜಾಗರ್ ಬಾತ್ರೂಮ್ ಫಿಟ್ಟಿಂಗ್ಸು, 2x4 ಬೆಡ್ರೂಮ್ ಫಿಟ್ಟಿಂಗ್ಸ್ ಟಾಪ್ ಟು ಬಾಟಮ್. ಓಕೆ, ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಅಂದರೆ ನೆಕ್ಸ್ಟ್ ರೂಮ್ಗೆ. ನಿಮಗೆ ಈ ರೂಮ್ ತುಂಬ ಇಷ್ಟಪಡ್ತೀರಾ, 4ನೇ ರೂಮು ಅಥವಾ ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು. ನೋಡಿ, 4x10 ಇರುವಂತಹ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. 4x10. ಇದು ನಾವು ಹೋಮ್ ಥಿಯೇಟರ್ ಆಗಿ ಅಥವಾ ಒಂದು ಚಿಕ್ಕ ಫಂಕ್ಷನ್, ಪಾರ್ಟಿ ಹಾಲ್, ಜಿಮ್ಮು, ಯೋಗ ಹೇಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು. ಓಪನ್ ಸ್ಪೇಸ್. ಇಲ್ಲಿ ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಓಕೆ, ವಾವ್. ಈ ಮನೆ ಹೈಲೈಟು ಈ ಮಾರ್ಬಲಿಂದನೇ. ಈ ಮಾರ್ಬಲ್ ಇರೋದ್ರಿಂದ ಮನೆ ಫಿನಿಷಿಂಗು ಸ್ಮೂತಾಗಿ ಬಂದಿದೆ. ಟೋಟಲ್ ಆಲ್ಮೋಸ್ಟ್ 4 ಬೆಡ್ರೂಮ್ಗಳು ತೋರಿಸ್ಕೊಟ್ಟಿದ್ದೀನಿ. ಟಾಪ್ ಫ್ಲೋರಲ್ಲಿ ಹೋಗೋಣ. ಈಗ ಟ್ರಿಪ್ಲೆಕ್ಸ್ ಕಂಟಿನ್ಯೂ ಆಗುತ್ತೆ. ಸ್ಟೇರ್ ಕೇಸು ಎಲ್ಲರೂ ಮನೆ ಮೇಲ್ಗಡೆ ಹತ್ಬೋದು. ಕೊನೆಯವರೆಗೂ ಸ್ಟೇರ್ ಕೇಸ್ ಇದೆ. ಸ್ಕೈಲೈಟು, PVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ರಾಫ್ಟರು, ಡ್ಯಾಮ್ ಪ್ರೂಫ್ ಪೇಂಟು, ಫ್ಲೋರಿಂಗ್ ಆಗಿದೆ. ಬಟ್ಟೆ ಒಣಗಾಗೋದಕ್ಕೆ ಕಂಬಿ, 4.5 ಅಡಿ ಹೈಟಾಗಿ ವಾಲ್ ಕೊಟ್ಟಿರೋದು, ಮಕ್ಕಳೆಲ್ಲ ಬರ್ಬೋದು. ಹ್ಯಾಂಡ್ ವಾಶ್ ಏರಿಯಾ ಚೆನ್ನಾಗಿದೆ ಗುರು, ಫುಲ್ ಡೆವಲಪ್ ಆಗಿದೆ ಏರಿಯಾ. ಇಲ್ಲೂ ಕೂಡ ವಾಷಿಂಗ್ ಮೆಷಿನ್ ಪಾಯಿಂಟ್ ಇದೆ. ಬೇಕಾದ್ರೆ ಕೆಳಗಡೆನೂ ಇಟ್ಕೋಬೋದು, ಮೇಲ್ಗಡೆನೂ ಇಟ್ಕೋಬೋದು. 2 ಕಡೆ ಆಪ್ಷನ್ ಇದೆ. ಹೆಡ್ ರೂಮ್ ಮಾಡಿದ್ದಾರೆ. ಬಟ್ಟೆ ಏನಾರು ಇಟ್ಕೊಳ್ಳೋದಕ್ಕೆ ಅಥವಾ ಲಿಕ್ವಿಡ್ ಏನಾರು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಕೇಬಲ್ ವರ್ಕೆಲ್ಲ ಆಗಿದೆ. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ನೋಡಿ. ಒಂದು ಕಾವೇರಿಗೆ, ಇನ್ನೊಂದು ಬೋರ್ವೆಲ್ಗೆ 1000 ಲೀಟರ್ ಇರುವಂಥ 2 ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ MS ರೇಲಿಂಗ್ ಸುತ್ತ ಕೊಟ್ಟಿದ್ದಾರೆ ಗುರು. ಯಾರೂ ಕೊಡಲ್ಲ ನಾನು ನೋಡಿರೋ ಥರ. ಕೆಲಸ ಮಾತ್ರ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ. ಈ ಥರ ಇದೆ ಹೊರಗಡೆ ಲೊಕೇಶನ್. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್. ಇದು 20x30 BDA, ಸೌತ್ ಗೇಟ್, ಈಸ್ಟ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 1,75 lakhs. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಜಾಸ್ತಿ ಇಲ್ಲ, ವೆರಿ ಸ್ಲೈಟ್ಲಿ ನೆಗೋಷಿಯಬಲು. ನೋಡಿ, ಈ ಮನೆ ಯಾರು ಕ್ವಾಲಿಟಿ ಬೇಕಂತಿರೋ
ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆ ಥರ ಇದೆ. ಬೇಕಂತಿರೋ ಅವರಿಗೋಸ್ಕರ ಹೇಳಿ ಮಾಡಿಸಿರುವಂಥ ಮನೆ ಇದಾಗಿರುತ್ತೆ. ತೊಗೊಳೋಕ್ಕಿಂತ ಮುಂಚೆ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಈ ಮನೆಗೂ 10 ಮನೆಗೂ ಕಂಪ್ಯಾರಿಸನ್ ಮಾಡಿ ನೋಡಿ. ಈ ಮನೆ ಗೆಲ್ಲುತ್ತೆ, ಡೌಟೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಓಕೆ, ನಾನು ಸ್ಕ್ರೀನ್ ಮೇಲೆ ಓನರ್ ನಂಬರು ಹಾಕಿರ್ತೀನಿ, ಆ ಫೋನ್ ಮಾಡಿ ಅವರು ಉಳಿದ ಡೀಟೇಲ್ಸ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತಾರೆ. ಇನ್ನೂ ಈ ವಿಡಿಯೋ ನೋಡಿ ಒಂದು ಲೈಕ್ ಕೊಡಲಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಮನೆ ತೊಗೋಬೇಕಂತಾರೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.